ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿರುವಾಗಲೇ INDIA ಮೈತ್ರಿಕೂಟಕ್ಕೆ ಒಂದಲ್ಲ ಎರಡೆರಡು ಏಟುಗಳು ಬಿದ್ದಿವೆ. ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ನಾವು ಮೈತ್ರಿಯಲ್ಲಿ ಇಲ್ಲ, ಏಕಾಂಗಿ ಸ್ಪರ್ಧೆ ಮಾಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ರೆ, ಮತ್ತೊಂದು ಕಡೆ ಪಂಜಾಬ್ನಲ್ಲೂ ಕೂಡ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಸಿಂಗ್ ಘೋಷಣೆ ಮಾಡಿದ್ದಾರೆ, ನಾವು ಮೈತ್ರಿಯಲ್ಲಿಲ್ಲ, 13ಕ್ಕೆ 13 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಂತ. 42 ಲೋಕಸಭಾ ಕ್ಷೇತ್ರಗಳು ಪಶ್ಚಿಮ ಬಂಗಾಳದಲ್ಲಿದ್ದಾವೆ. 42ರ ಪೈಕಿ 10ರಿಂದ 12 ನಮಗೆ ಬಿಟ್ಟು ಕೊಡಬೇಕು ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ರು. 2ರಲ್ಲಿ ಗೆದ್ದಿದ್ದೀರಿ, ಅವು 2 ತಗೋಬೇಕು ಅಂತ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಹಠ ಹಿಡಿದಿತ್ತು. ಅಂತಿಮವಾಗಿ ಮೈತ್ರಿ ಮುರಿದು ಬೀಳೋ ಹಂತಕ್ಕೆ ಬಂದಿದೆ. ಪಂಜಾಬ್ನಲ್ಲಿ 13 ಕ್ಷೇತ್ರಗಳು, 13ರ ಪೈಕಿ 8ರಲ್ಲಿ ಕಾಂಗ್ರೆಸ್ ಇತ್ತು, 10 ನಮಗೆ ಬೇಕು ಅಂತ ಕೇಳ್ತಾ ಇದ್ರು. ಅಲ್ಲಿ ಚೌಕಾಸಿನೇ ನಡೆಯಿಲ್ಲ, 13ಕ್ಕೆ 13ರಲ್ಲೂ ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಆಮ್ ಆದ್ಮಿ ಪಕ್ಷ ಘೋಷಣೆ ಮಾಡಿದೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಇದು ಎಕ್ಸ್ಪೆಕ್ಟೆಡ್ ಅನ್ನಿಸ್ತಾ ಇತ್ತು, ಅದೇನೋ ಒಂದು ಬಿಲ್ಡಪ್ ಆಗ್ತಾ ಇತ್ತು ಹೇಳಿಕೆಗಳನ್ನು ನೋಡ್ತಾ ಇದ್ರಿ, ಆಯಾ ರಾಜ್ಯಗಳ ಹೇಳಿಕೆ. ಅದೇ ನನಗನ್ಸುತ್ತೆ ನೋಡಿ, ದಿಲ್ಲಿಯಲ್ಲಿ ನೀವು ಮೈತ್ರಿ ಅಥವಾ ಪಾರ್ಲಿಮೆಂಟ್ರಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಸುಲಭ. ಅದರ ರಾಜ್ಯವಾರು ಹೋದಾಗ ನೀವು ಎಕ್ಸಾಕ್ಟ್ ಸೀಟ್ ಶೇರಿಂಗ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಇರುತ್ತೆ. ಯಾವುದೇ ರಾಷ್ಟ್ರೀಯ ಪಕ್ಷಕ್ಕಿರ್ಬೋದು, ಯಾವುದೇ ಪ್ರಾದೇಶಿಕ ಪಕ್ಷಕ್ಕಿರ್ಬೋದು. ಈಗ ಪಶ್ಚಿಮ ಬಂಗಾಳದಲ್ಲಿ ಮೈತ್ರಿ ಸಾಧ್ಯತೆಯೇ ಕಡಿಮೆ ಅಂತಕ್ಕಂಥದ್ದು ನಾವು ಬಾರಿ ಬಾರಿ ಹೇಳಿದಾಗ ಕಾಂಗ್ರೆಸ್ನವ್ರು ಹೇಳ್ತಿದ್ರು, ಇಲ್ಲ ಮೈತ್ರಿ ಮಾತುಕತೆ ಆಗಿದೆ, ಮಮತಾ ಒಪ್ಪಿಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥದ್ದೇ ಆ್ಯಂಟಿ ಮಮತಾ ಸ್ಟ್ಯಾಂಡ್ ಮೇಲೆ. ಕರೆಕ್ಟ್. ಈಗ ಕರ್ನಾಟಕದಲ್ಲಿ ಹೇಗಾಯಿತು ಅಂದರೆ, ಇಲ್ಲಿ ಸಿದ್ದರಾಮಯ್ಯ ಅವರು ಇರೋದು ಆ್ಯಂಟಿ ದೇವೇಗೌಡ ಸ್ಟ್ಯಾಂಡ್ ಮೇಲೆ, ದೇವೇಗೌಡರ ಪಕ್ಷ ಇರೋದು ಆ್ಯಂಟಿ ಸಿದ್ದರಾಮಯ್ಯ ಸ್ಟ್ಯಾಂಡ್ ಮೇಲೆ. ನೀವಿಬ್ಬರು ಮೈತ್ರಿ ಮಾಡ್ಕೊಳ್ಳಿ ಅಂತಂದಾಗ ಮೈತ್ರಿ ಮೇಲ್ಗಡೆ ಮಾಡ್ಕೊಳ್ಬೋದು, ಕೆಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಕಾಂಗ್ರೆಸ್ ಈಗ ತೃಣಮೂಲ್ ಕಾಂಗ್ರೆಸ್ಗೆ ಏನು ಹೇಳ್ತಾ ಇತ್ತು, 2 ಸೀಟ್ ನೀವು ಕಳೆದ ಬಾರಿ ಗೆದ್ದಿದ್ರಿ. ಅಧೀರ್ ರಂಜನ್ ಚೌಧರಿ, ಇದೊಂದು ಬೆಹರಾಂಪುರ್ ಕ್ಷೇತ್ರ, ಬೆಹರಾಂಪುರದಲ್ಲಿ ಅಧೀರ್ ರಂಜನ್ ಚೌಧರಿ ತೃಣಮೂಲ್ ಕಾಂಗ್ರೆಸ್ಸನ್ನು ಎದುರಿಸಿಯೇ ಗೆಲ್ತಾ ಬಂದಿದ್ದಾರೆ. ಇನ್ನೊಂದು ಕ್ಷೇತ್ರ ಮಾಲ್ಡಾ ಸೌತ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಾರೆ, ಗನಿಕಾಂತ್ ಚೌಧರಿ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಅಭ್ಯರ್ಥಿ ಇದ್ದಾರೆ. ಅವರು ಕಾಂಗ್ರೆಸ್ನಿಂದ ಗೆಲ್ತಾ ಇದ್ದಾರೆ. ಈ 2 ಸೀಟ್ಗಳನ್ನು ಮಾತ್ರ ಬಿಟ್ಟುಕೊಡುವುದಾಗಿ ತೃಣಮೂಲ್ ಕಾಂಗ್ರೆಸ್ಗೆ ಹೇಳ್ತಾ ಇತ್ತು. ಆದರೆ ಕಾಂಗ್ರೆಸ್ ಹೇಳ್ತಾ ಇತ್ತು, ಇಲ್ಲ ಕನಿಷ್ಠ 10ರಿಂದ 12 ಸೀಟ್ಗಳು ಬೇಕು, CPM ಅನ್ನು ಅಕಾಮಿಡೇಟ್ ಮಾಡಬೇಕು ಅಂತಕ್ಕಂಥದ್ದು. ಮಮತಾ ಬ್ಯಾನರ್ಜಿಗೆ ಸಮಸ್ಯೆ ಇರ್ತಕ್ಕಂಥದ್ದು ನೋಡಿ, ಕಾಂಗ್ರೆಸ್ ಅವರೆಂದೂ ಕಾಂಗ್ರೆಸ್ಸಿನ ವಿರೋಧಿ ಅನ್ನುವ ರೀತಿಯಲ್ಲಿ ಚುನಾವಣೆಗಳನ್ನು ಮಾಡಿಲ್ಲ. ಯಾಕಂದರೆ ಕಾಂಗ್ರೆಸ್ ಎಂದು ಅಧಿಕಾರದಲ್ಲೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. ಅವರು ಕಾಂಗ್ರೆಸ್ಸಿನ ಆಫ್ಶೂಟ್ ಆಗಿ ಬೆಳೆದು ಬಂದರು. ಈಗ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೇನು ಭಾಳ ಸಮಸ್ಯೆ ಅಂತಲ್ಲ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹ್ಯಾಸ್ ಬಿಕಮ್ ಆ್ಯಂಟಿ ಮಮತಾ. CPM ಜೊತೆ ಹೋಗಲಿಕ್ಕೆ ಮಮತಾ ಬ್ಯಾನರ್ಜಿಗೆ ಸಮಸ್ಯೆಗಳಿವೆ. CPM ಜೊತೆ ಹೋಗ್ಲಿಕ್ಕೆ ಯಾಕೆ ಸಮಸ್ಯೆಗಳಿವೆ ಅಂತಂದರೆ, ಒಂದು, ಮಮತಾ ಬ್ಯಾನರ್ಜಿ ಬೆಳೆದು ಬಂದಿದ್ದೇ ಆ್ಯಂಟಿ CPM ಆ್ಯಂಟಿ ಕಮ್ಯುನಿಸ್ಟ್ ಸ್ಟ್ಯಾಂಡನ್ನು ತೆಗೆದುಕೊಂಡು. ನಾನು ಆ್ಯಂಟಿ ಕಮ್ಯುನಿಸ್ಟ್ ಅಂದ ತಕ್ಷಣ ಏನು ಐಡಿಯಾಲಜಿಕಲ್ ಆ್ಯಂಟಿ ಕಮ್ಯುನಿಸ್ಟ್ ಅಲ್ಲ, ಅಲ್ಲಿನ ಸರ್ಕಾರದ ವಿರುದ್ಧ ಹೋರಾಡಿ ಮಮತಾ ಬ್ಯಾನರ್ಜಿ ಗೆದ್ದು ಬಂದವರು. CPMನ 3 ದಶಕಗಳ ಸರ್ಕಾರವನ್ನು ಕಿತ್ತೊಗೆದು ಈಗ ಮಮತಾ ಬ್ಯಾನರ್ಜಿ CPM ಜೊತೆ ಕೈ ಜೋಡಿಸ್ತಕ್ಕಂಥದ್ದು, ಮಮತಾ ಬ್ಯಾನರ್ಜಿ ಅದಕ್ಕೆ ಯಾವ ಕಾರಣಕ್ಕೂ ತಯಾರಿಲ್ಲ. ಒಂದು ಕಾರಣ, CPM ಜೊತೆ ನಾನು ಯಾಕೆ ಹೋಗಬೇಕು, CPM ಜೊತೆ ಹೋರಾಡಿ ಗೆದ್ದು ಬಂದಿದ್ದೀನಿ, ಈಗ ಮತ್ತೊಂದು ನಾನೇ CPMನ್ನು ಮರಳಿ ಎಸ್ಟಾಬ್ಲಿಷ್ ಮಾಡಬೇಕಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆದರೆ ಎರಡನೇ ಪ್ರಶ್ನೆ ನನಗನ್ಸುತ್ತೆ ಮಮತಾ ಬ್ಯಾನರ್ಜಿ ಅವ್ರಿಗೆ ಇರತಕ್ಕಂಥದ್ದು, ಕಾಂಗ್ರೆಸ್ CPM ಮತ್ತು ಮಮತಾ ಬ್ಯಾನರ್ಜಿ ಒಟ್ಟಿಗೆ ಬಂದರೆ ಆ್ಯಂಟಿ ಮಮತಾ ವೋಟ್ಗಳೇನಿವೆ ಅಲ್ವಾ, ಅವೆಲ್ಲವೂ ಕೂಡ BJPಗೆ ಸಾರಾಸಗಟಾಗಿ ಶಿಫ್ಟ್ ಆಗಿಬಿಡ್ತವೆ. BJPಯ ವೋಟ್ ಬ್ಯಾಂಕ್ ಹಿಂದೂ ಆ್ಯಂಟಿ ಮಮತಾ ಇದೆ, ಆದರೆ BJPಯನ್ನು ಇಷ್ಟಪಡದ ಆ್ಯಂಟಿ ಮಮತಾ ವೋಟ್ ಬ್ಯಾಂಕ್ ಕೂಡ ಕಾಂಗ್ರೆಸ್ ಮತ್ತು CPM ಅದನ್ನು ಕೇಟರ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಏನಾದರೂ CPM ಜೊತೆ ಮೈತ್ರಿ ಮಾಡಿಕೊಂಡ್ರೆ ಆಮ್ನೆ ಸಾಮ್ನೆ ಹೋರಾಟ ಆಗುತ್ತೆ, ಅದು ಲಾಭ BJPಗೆ ಆಗುತ್ತೆ. ಅದು ಲಾಭ ಇನ್ನಷ್ಟು BJPಗೆ ಆಗ್ಬೋದು ಅಂತಕ್ಕಂಥದ್ದು. ಕಾಂಗ್ರೆಸ್ ಮತ್ತು ಜೊತೆ ಅವರು ಮಮತಾ ಅವ್ರಿಗೆ ಇರ್ತಕ್ಕಂಥದ್ದೇನು ಅಂತಂದರೆ, ಕಾಂಗ್ರೆಸ್ ಮುಸ್ಲಿಂ ವೋಟ್ಗಳನ್ನು ಒಡಿಬಹುದು ಅಂತಕ್ಕಂಥದ್ದು. ಯಾಕಂದರೆ 2018ರ ಅಲ್ಲಿನ ಗ್ರಾಮ ಪಂಚಾಯತ್ ಚುನಾವಣೆಗೂ ಮತ್ತು ಕಳೆದ ವರ್ಷ ನಡೆದಿರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂತಂದರೆ, ಕಾಂಗ್ರೆಸ್ ಮತ್ತು CPMನ ಮೈತ್ರಿಕೂಟ ಏನಿದೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಚೆನ್ನಾಗಿ
ಒಂದಿಷ್ಟು ರಿಸಲ್ಟ್ಸ್ಗಳು ಬಂದಿವೆ. ಮಮತಾಗೊಂದು ಆತಂಕ ಇತ್ತು, ಮುಸ್ಲಿಂ ಮತಗಳನ್ನು ಎಲ್ಲಿ ತೆಗೆದುಕೊಳ್ತಾರೋ ಅಂತಕ್ಕಂಥದ್ದು. ಆ ಕಾರಣದಿಂದ ನನಗನ್ಸುತ್ತೆ ಮಮತಾ ವಾಸ್ ಕ್ಲಿಯರ್ ಫ್ರಮ್ ಫಸ್ಟ್ ಡೇ, ಇಂಡಿಯಾ ಒಕ್ಕೂಟ ಆಗೋಲ್ಲ ಹೋಗೋಲ್ಲ, ಒಂದಿಷ್ಟು ಸಮೋಸ ಕಚೋರಿ ಚಹಾ ಬಿಟ್ಟರೆ ಆ ಇಂಡಿಯಾ ಒಕ್ಕೂಟದ ಸಭೆಗಳ ನಂತರ ಏನೂ ಆಗೋಲ್ಲ ಅಂತಕ್ಕಂಥದ್ದು. ಮಮತಾ ಬ್ಯಾನರ್ಜಿ ಅಂತ ಸ್ಟ್ರೀಟ್ ಸ್ಮಾರ್ಟ್, ಕಾಂಗ್ರೆಸ್ಸನ್ನು ಬಲ್ಲ, ಕಾಂಗ್ರೆಸ್ನಲ್ಲೇ ಇದ್ದಿರ್ತಕ್ಕಂಥ ನಾಯಕಿಗೆ ಗೊತ್ತಿರೋದ ವಿಚಾರ ಏನಿಲ್ಲ. ಹಂಗಿದ್ರೆ ದಿಲ್ಲಿ ಮೀಟಿಂಗ್ನಲ್ಲಿ ಯಾಕಷ್ಟು ಪ್ರೋ ಆಕ್ಟಿವ್ ಆಗಿದ್ರು ಅವರು? ಹಿಂದಿನ ದಿವಸನೇ ಬಂದು ಬೇರೆ ಬೇರೆಯವ್ರನ್ನ ಮೀಟ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಲಿ ಅಂತೆಲ್ಲ ಮಾತಾಡಿ ಅದರಲ್ಲಿ ಏನು ಮಾಡಿದರು ಅವರು? ಅದರಲ್ಲಿ ಮಾಡಿದ್ದೇನು ಅಂತಂದರೆ ಕಾಂಗ್ರೆಸ್ನ ಒಳಗಡೆ ಒಂದು ರೀತಿಯಾಗಿರ್ತಕ್ಕಂಥ ತಳಮಳವನ್ನು ಸೃಷ್ಟಿಸಿದರು. ಅದು ಬಿಟ್ಟರೆ ಕಾಂಗ್ರೆಸ್ ಈಗ ಕಾಂಗ್ರೆಸ್ಸನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಘೋಷಿಸಿಲ್ಲ. ಅದು ಒಂದು ರೀತಿ ದೇವೇಗೌಡರ ಥರ ಧರ್ಮಸಿಂಗ್ ಹೆಸರನ್ನು ಮುಂದೆ ತಂದು ಬಂದುಬಿಟ್ರು. ಕಾಂಗ್ರೆಸ್ ಒಂದು ರೀತಿ ತಳಮಳ ಆಯಿತು, ಅಧಿಕಾರ ಬೇಕು, ಧರ್ಮಸಿಂಗ್ರನ್ನು ಮುಖ್ಯಮಂತ್ರಿ ಮಾಡಿಬಿಡ್ತು. ಅದರ ಒಳಗಡೆ ಕಾಂಗ್ರೆಸ್ನಲ್ಲಿ ಧರ್ಮಸಿಂಗ್ ಹೆಸರಿಗೆ ಮಾನ್ಯತೆ ಇರಲಿಲ್ಲ. ಅದೇ ರೀತಿ ಈಗ ಖರ್ಗೆ ಹೆಸರನ್ನು ಮುಂದೆ ತಂದು ಕಾಂಗ್ರೆಸ್ಸನ್ನು ಸಂಪರ್ಕಿಸೇ ಇಲ್ಲ ಮಮತಾ ಬ್ಯಾನರ್ಜಿ. ಅದರ ಅರ್ಥ ಏನು? ಮಮತಾ ಬ್ಯಾನರ್ಜಿಗೆ ಗೊತ್ತಿದೆ ಇದು ಈಗ ಮೊದಲೇ ಹೊರಗುಳಿದ್ರೆ ನಾನು ಬಿ ಜೆ ಪಿ ಪರ ಅಂತಕ್ಕಂಥ ಆರೋಪವನ್ನು ಕಾಂಗ್ರೆಸ್ ಮಾಡುತ್ತೆ. ಜೊತೆಗಿದ್ದು ನಾ 3-4 ಸಭೆಗಳನ್ನು ಅಟೆಂಡ್ ಮಾಡಿ ಮಮತಾ ಬ್ಯಾನರ್ಜಿಗೂ ಗೊತ್ತು, ಅಧೀರ್ ರಂಜನ್ ಚೌಧರಿ ಮತ್ತು ದೀಪಾ ದಾಸ್ ಮುನ್ಷಿ ಇವರೆಲ್ಲರ ಜೊತೆ ಮಮತಾ ಬ್ಯಾನರ್ಜಿ ಅವ್ರದ್ದು ಸಂಬಂಧಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿಲ್ಲ. ಈಗ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡು ಕೈ ಹಿಡಿದು ಓಡಾಡುವ ಪರಿಸ್ಥಿತಿ ಇಲ್ಲ ಅಂತಕ್ಕಂಥದ್ದು ಮಮತಾಗೂ ಗೊತ್ತಿತ್ತು. ಆದರೆ ದಿಲ್ಲಿ, ಬೆಂಗಳೂರು, ಪಾಟ್ನಾ, ಮುಂಬೈ ಓಡಾಡ್ತಾ ಕಾಂಗ್ರೆಸ್ನವ್ರ ಜೊತೆ ಕುಳಿತುಕೊಂಡು ಆ್ಯಂಟಿ ಬಿ ಜೆ ಪಿಯ ಫೋರ್ಸ್ನ ನಾನು ಒಂದು ಪ್ರಮುಖ ಭಾಗ ಅಂತ ತೋರಿಸ್ತಾ ಕೊನೆಯದಾಗಿ ಕಾಂಗ್ರೆಸ್ಸನ್ನು ಡಂಪ್ ಮಾಡಿಬಿಟ್ರೆ ಈ ಮುಸ್ಲಿಂ ವೋಟ್ಗಳು ಏನು ಕನ್ಸಾಲ್ಡೇಟ್ ಮಮತಾ, ಈಗ ಮುಸ್ಲಿಂ ವೋಟ್ಗಳು ಯಾರು ಬಿ ಜೆ ಪಿಯನ್ನು ಸೋಲಿಸ್ತಾರೆ ಅವ್ರ ಹತ್ರ ಕನ್ಸಾಲ್ಡೇಟ್ ಆಗ್ತಾರೆ. ಕರೆಕ್ಟ್. ಸೊ ಮಮತಾ ಬ್ಯಾನರ್ಜಿ ನನಗನ್ಸುತ್ತೆ ಒಂದು ಪೊಲಿಟಿಕಲ್ ನಡೆ ಇತ್ತದು. ಇಂಡಿಯಾ ಬ್ಲಾಕ್ನಲ್ಲಿ ಕಾಣಿಸ್ಕೊಳ್ಳೋದು, ನಿಧಾನವಾಗಿ ಸೀಟ್ ಶೇರಿಂಗಿಗೆ ಬಂದಾಗ ಇಂಡಿಯಾ ಬ್ಲಾಕ್ನಿಂದ ಹೊರಗಡೆ ಬಂದ್ಬಿಡೋದು. ಯಾಕಂದರೆ ಮಮತಾಗೂ ಗೊತ್ತಿದೆ ಕಾಂಗ್ರೆಸ್ 10 ಸೀಟ್ ಕೇಳುತ್ತೆ, 8 ಸೀಟ್ ಕೇಳುತ್ತೆ. ಮಮತಾ ಇವತ್ತು ಅದನ್ನು ಬಿಟ್ಟುಕೊಡುವ ಸ್ಥಿತಿಯಲ್ಲಿಲ್ಲ. ಯಾಕಿಲ್ಲ ಅಂತಂದರೆ ನಿಮ್ಗೆ 8 ಸೀಟ್ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಾಕ್ಷಣ ಒಂದು ವೇಳೆ ಮಮತಾ ಬ್ಯಾನರ್ಜಿ ವೋಟ್ಗಳು ಕೂಡ ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿ ಎಂ ಪಿ ಗೆದ್ದರೆ ನಾಳೆ ನಿಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಷ್ಟ ಕೊಡುತ್ತೆ. ಕರೆಕ್ಟ್. ಈ ಸತ್ರಪ್ಗಳಿದಾರಲ್ಲ ಸಾಮಂತರಾಜರು, ಅವರಿಗೆ ಅವರ ಕುರ್ಚಿ ಭಾಳ ಮುಖ್ಯ. ಅವ್ರಿಗೆ ದಿಲ್ಲಿ ಯಾವ ಕುರ್ಚಿಯಲ್ಲಿ ಏನಾಗತ್ತೋ ಅಂತಕ್ಕಂಥದ್ದು ಸೆಕೆಂಡ್ರಿ ಪ್ರಯಾರಿಟಿ. ಅವ್ರಿಗೆ ತಮ್ಮ ಕುರ್ಚಿಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಭಾಳ ದೊಡ್ಡ ವಿಷಯ ಆಗಿರುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಮಮತಾ ಬ್ಯಾನರ್ಜಿಗೆ ಚೆನ್ನಾಗಿ ಗೊತ್ತಿತ್ತು ಕಾಂಗ್ರೆಸ್ ಜೊತೆ ಮೈತ್ರಿ ತುಂಬ ಮುಂದೆ ಹೋಗೋಲ್ಲ, 2 ಸೀಟ್ಗಳನ್ನು ಬಿಟ್ಕೊಡ್ಬೇಕಾಗಿ ಬರುತ್ತೆ. 2 ಸೀಟ್ ಅವ್ರು ಲೋಕಸಭಾ ಇದೆ, ಅವ್ರು ಬಿಟ್ಕೊಡ್ತೀವಿ, CPMಗೆ ಬಿಟ್ಕೊಡಲ್ಲ. ಮತ್ತು ಡಂಪ್ ಮಾಡಿದ ದಿನ ಯಾವುದು ಅಜಿತ್? ಅದೇ ರಾಹುಲ್ ಗಾಂಧಿ ನ್ಯಾಯಯಾತ್ರೆಯಲ್ಲಿ ಬರೋ ದಿವಸ. ಅಂದರೆ ನಿಮ್ಮ ಇನ್ನೂ ಸೀಟ್ ಹಂಚಿಕೆಯ ಮಾತುಕತೆ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಬಹಿರಂಗವಾಗಿ ಚರ್ಚೆನೇ ಆಗಿಲ್ಲ. ಕರೆಕ್ಟ್, ಹೌದು. ಅಂದರೆ ಆಯ್ತಪ್ಪ ನಾನು 8 ಕೊಡ್ತೀನಿ, ನೀನು 9 ಕೊಡ್ತೀಯಾ, ನೀನು 6 ಕೊಡ್ತೀಯಾ, 5 ಕೊಡ್ತೀಯಾ, ಈ ಚರ್ಚೆಗಳು ನಡಿಬೇಕಲ್ಲ. ಮಮತಾ ಬ್ಯಾನರ್ಜಿ ಹೇಳಿದ್ರು ನಾನೊಂದು ಪ್ರಪೋಸಲ್ ಕೊಟ್ಟೆ, ಕಾಂಗ್ರೆಸ್ ಅದನ್ನು ರಿಜೆಕ್ಟ್ ಮಾಡ್ತಾಯಿದೆ. 10 ಸೀಟಿನ ಪ್ರಪೋಸಲ್ ಕೊಟ್ರಿ, 2 ಸೀಟಿನ ಪ್ರಪೋಸಲ್ ಕೊಟ್ರಿ. ಅಂದರೆ ಟೈಮಿಂಗ್ ನೋಡಿ ನೀವು. ರಾಹುಲ್ ಗಾಂಧಿ ರಾಜ್ಯಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಮೈತ್ರಿಯನ್ನು ಕಡಿದುಕೊಂಡ್ಬಿಟ್ಟು, ಅದರ ಅರ್ಥ ಒಂದು ಕಾಂಗ್ರೆಸ್ಸಿಗೆ ಏನು ತೋರಿಸ್ಬೇಕೋ ಆ ಜಾಗೆಯನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಮತಾ ಬ್ಯಾನರ್ಜಿ ಮಾಡ್ತಾಯಿದ್ದಾರೆ. ನಂಬರ್ 1. ನಂಬರ್ 2, ಯಾವುದೇ ಕಾರಣಕ್ಕೂ ಕೂಡ ಮಮತಾ ಬ್ಯಾನರ್ಜಿಗೆ ಚೆನ್ನಾಗಿ ಗೊತ್ತಿದೆ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಜೊತೆ ಹೋದರೆ ಏನು ಲಾಭ ಆಗುತ್ತೋ ಬಿಡುತ್ತೋ ಇಂಪಾರ್ಟೆಂಟ್ ಅಲ್ಲ. ಪೋಸ್ಟ್ ಪೋಲ್ ಸಿನಾರಿಯೋದಲ್ಲಿ ನಿಮ್ಮ ಬಳಿ ಎಷ್ಟು ಸೀಟ್ ಇವೆ, ಓವರಾಲ್ ಟ್ಯಾಲಿಯಲ್ಲಿ ನಿಮ್ಮ ಅಗತ್ಯತೆ ಉಂಟಾ, ಅದರ ಮೇಲೆ ನಿಮ್ಮ ಪೊಲಿಟಿಕಲ್ ಯುಟಿಲಿಟಿ ವ್ಯಾಲ್ಯೂ ನಿರ್ಧಾರ ಆಗುತ್ತೆ. ಕರೆಕ್ಟ್. ನೀವು ಕಾಂಗ್ರೆಸ್ ಜೊತೆ ಇದ್ದೀರಿ ಅನ್ನುವ ಕಾರಣಕ್ಕೋಸ್ಕರ ನಿಮ್ಮ ಯುಟಿಲಿಟಿ ವ್ಯಾಲ್ಯೂ ನಿರ್ಧಾರ ಪೋಸ್ಟ್ ಪೋಲ್ ಸಿನಾರಿಯೋದಲ್ಲ ಆಗಲ್ಲ. ಈಗ ಎಲ್ಲರೂ ಪ್ರಯತ್ನ ಪಡ್ತಾ ಇರೋದೇನು, ಜಗನ್ ರೆಡ್ಡಿ ಇರ್ಬೋದು, CPM ಇರ್ಬೋದು, ಎಲ್ಲರೂ ಪ್ರಯತ್ನ ಪಡ್ತಾ ಇರೋದೇನು ನಾವೆಷ್ಟು ಸೀಟ್ಗಳನ್ನು ಗೆಲ್ಲಿಕ್ಕೆ ಸಾಧ್ಯ, ಪೋಸ್ಟ್ ಪೋಲ್ ಸಿನಾರಿಯೋದಲ್ಲಿ ನಮ್ಮ ಪಾತ್ರ ಎಷ್ಟಿರುತ್ತೆ, ಅದರಿಂದ ವಿಧಾನಸಭಾ ಚುನಾವಣೆಗೆ ಏನು ಲಾಭ ಆಗುತ್ತೆ, ನಷ್ಟ ಆಗುತ್ತೆ. ಸೇಮನ್ನು ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ದಾರೆ. 12 ಸೀಟನ್ನು ಕಾಂಗ್ರೆಸ್ CPMಗೆ ಕೊಟ್ಟು ಕಾಂಗ್ರೆಸ್ CPMನ್ನು ಮತ್ತೊಂದಿಷ್ಟು ಪೋಷಿಸಿ ಬೆಳೆಸಿ ತಮ್ಮ ವಿಧಾನಸಭಾ ಚುನಾವಣೆಗೆ ಯಾಕೆ ಕಷ್ಟ ಮಾಡ್ಕೊಳ್ತಾರೆ? ಕರೆಕ್ಟ್. ಅದು ಆ ಕಾರಣದಿಂದ ನನಗನ್ಸುತ್ತೆ ಮೈತ್ರಿ ಮುರಿಯೋದೇ ಇತ್ತು. ಎಲ್ರಿಗೂ ಗೊತ್ತಿತ್ತು ಯಾವಾಗ ಅವರು ಖರ್ಗೆ ಹೆಸರನ್ನು ಕಾಂಗ್ರೆಸ್ನವ್ರ ಜೊತೆ ಚರ್ಚೆ ಮಾಡದೆ ಘೋಷಿಸಿದ್ರು,
ಎಲ್ರಿಗೂ ಗೊತ್ತಿತ್ತು ಈ ಮೈತ್ರಿ ಮುರಿಯೋದಿತ್ತು. ಆದರೆ ಮಮತಾ ಬ್ಯಾನರ್ಜಿ ಫಸ್ಟ್ ಮೂವ್ ಮಾಡಿದ್ದಾರೆ. ಎಸ್, ಅಂದರೆ ಫಸ್ಟ್ ಮೂವ್ ಮಾಡಿದ್ದು ಕೂಡ ನಾಳೆ ಕಾಂಗ್ರೆಸ್ ಬ್ಲೇಮ್ ಮಾಡಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಫಸ್ಟ್ ಮೂವ್ ಮಾಡಿ ರಾಹುಲ್ ಗಾಂಧಿ ರಾಜ್ಯಕ್ಕೆ ಕಾಲಿಡುವ ದಿನವೇ ತಮ್ಮ ಮೈತ್ರಿಯನ್ನು ಕಡಿದುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ವಾಟ್ ಅಬೌಟ್ ಪಂಜಾಬ್? ಪಂಜಾಬ್ನಲ್ಲಿ ಸಹಜ ಅಲ್ವಾ ಕಾಂಗ್ರೆಸ್ ಜಾಸ್ತಿ ಸ್ಥಾನ ಕೇಳೋದು? 8 MP ಗಳಿದ್ದಾರೆ ರೀ ಅಜಿತ್. ಪಂಜಾಬ್ನಲ್ಲಿ ಮೈತ್ರಿ ಯಾವುದೇ ಕಾರಣಕ್ಕಾಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೊತೆ ಮೈತ್ರಿ ಆಗುತ್ತಾ? ಕೇಂದ್ರದಲ್ಲಿ ಯಾವುದೋ ಒಂದು ಪಾರ್ಟಿ ಬಂತು ಅಂತ ಆಮ್ ಆದ್ಮಿ ಪಕ್ಷ ಕೇರಳದಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟರ ಮಧ್ಯೆ ಆಗಕ್ಕೆ ಸಾಧ್ಯ ಇದೆಯಾ? ಕೇರಳದಲ್ಲಿ ನಿಮಗೆ CPM ಮತ್ತು ಕಾಂಗ್ರೆಸ್ ಯಾಕಂದರೆ ಪಂಜಾಬ್ನಲ್ಲಿ ಇರೋ 2 ಪಕ್ಷಗಳು, ಒಂದು ಆಮ್ ಆದ್ಮಿ ಪಾರ್ಟಿ, ಒಂದು ಕಾಂಗ್ರೆಸ್ ಪಾರ್ಟಿ. ಅಕಾಲಿದಳ ಮತ್ತು BJPಯ ನಡುವೆ ಮೈತ್ರಿಯ ಸಾಧ್ಯತೆಗಳು ನಡೆದಿವೆ. ಈಗ ನೀವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ಗೂ ಕೂಡ ಲಾಭ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಕೂಡ ಭಗವಂತ್ ಮಾನ್ ವಿರುದ್ಧ ತನ್ನ ಹೋರಾಟವನ್ನು ಅಲ್ಲಿ ನಡೆಸ್ತಾ ಇದೆ. ಕರೆಕ್ಟ್. ಭಗವಂತ್ ಮಾನ್ ಕೂಡ ಯಾರ ಸರ್ಕಾರವನ್ನು ತೆಗೆದು ಬಂದರು, ಅದು ಕಾಂಗ್ರೆಸ್ ಸರ್ಕಾರವನ್ನು ತೆಗೆದು ಬಂದರು. ಸೊ ದೇ ಆರ್ ಡೈಮೆಟ್ರಿಕಲಿ ಅಪೋಸಿಟ್ ಟು ಈಚ್ ಅದರ್. ಅಲ್ಲಿ ಹೇಗೆ ಅಂದರೆ ಅಲ್ಲಿ ಹೇಗೆ ಮೈತ್ರಿ? ಅರವಿಂದ್ ಕೇಜ್ರಿವಾಲ್ INDA ಏನು INDA ಮೈತ್ರಿ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡೋದಿಲ್ವಾ? ಇದು ಹೆಂಗೆ ಪಾಸಿಬಲ್ ಅಂತ ಯೋಚನೆನೇ ಬರೋದಿಲ್ವಾ? ಅದು ಅಜಿತ್, ಅದು ಹೇಗಿದೆ ಅಂತಂದರೆ, ನೀವು ಮೈತ್ರಿ ಮಾಡಿಕೊಳ್ಳದೇ ಇದ್ದರೆ ಕಾಂಗ್ರೆಸ್ ಏನು ಆರೋಪ ಮಾಡ್ತಾಯಿತ್ತು? BJP ಜೊತೆಗಿದ್ದಾರೆ ಇವರು. ಅಲ್ಲ, ಇವರು BJPಗೆ ಸಹಾಯ ಮಾಡ್ತಾ ಇದ್ದಾರೆ, ಇವರು BJPಯ B ಟೀಮು ಅಂತಕ್ಕಂಥದ್ದನ್ನು ಹೇಳ್ತಾ ಇತ್ತು. ಹೌದು. ನೀವು ಮೈತ್ರಿ ಮಾತುಕತೆ ನಡೆಸ್ತಾ ಎಲ್ಲ ಸಭೆಗಳಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ಈಗ ಎಲ್ಲಿಗೆ ಬಂತು ಅಂದರೆ ಸೀಟ್ ಶೇರಿಂಗ್ ಆಗ್ತಾ ಇಲ್ಲ ಅಂತ. ನೀವು ಮೊದಲೇ ಇದನ್ನು ಈ ಮೈತ್ರಿಯನ್ನು ನಿರಾಕರಿಸಿದರೆ, ಇಲ್ಲ ಇವರು BJP ಜೊತೆಗಿದ್ದಾರೆ, ಇಂಡೈರೆಕ್ಟ್ಲಿ BJPಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು. ಆವಾಗ ಮುಸ್ಲಿಂ ವೋಟ್ಸು, ಒಂದು ಮುಸ್ಲಿಂ ವೋಟು ಹೌದು, ಇನ್ನೊಂದು ಪರ್ಸೆಪ್ಷನ್ನು ಇರುತ್ತಲ್ಲ. ಕರೆಕ್ಟ್. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಪರ್ಸೆಪ್ಷನ್ನು ಕೂಡ ಕೆಲಸ ಮಾಡುತ್ತೆ, ಅದು ಕಾರ್ಯಕರ್ತರ ಮಧ್ಯೆ ಕೂಡ ಕೆಲಸ ಮಾಡುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಈಗ ದಿಲ್ಲಿಯಲ್ಲಿ ಮೈತ್ರಿ ಸಾಧ್ಯವೇ ಇಲ್ಲ. ಹೌದು, ದಿಲ್ಲಿಯಲ್ಲಿ ನಿಮಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಮೈತ್ರಿ ಸಾಧ್ಯ ಇಲ್ಲ ಅನ್ನೋದು ಆಮ್ ಆದ್ಮಿ ಪಕ್ಷ ಹೇಳಿರಲಿಲ್ಲ, ಕಾಂಗ್ರೆಸ್ನ ನಾಯಕರು ಹೇಳಿದರು ಖರ್ಗೆ ಅವ್ರಿಗೆ ಹೋಗಿ. ಹೌದು. ಪಂಜಾಬ್ನಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ಹೇಳಿದರು ಮೈತ್ರಿ ಮಾಡ್ಕೊಳ್ಬೇಡಿ, ನಮ್ಗೆ ನಷ್ಟ ಆಗುತ್ತೆ ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ಮ್ಯಾಕ್ರೋ ಲೆವೆಲಲ್ಲಿ ಮೈತ್ರಿ ಇವೆಲ್ಲವೂ ವರ್ಕ್ ಆಗುತ್ತೆ. ಮೈಕ್ರೋ ಲೆವೆಲಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ನಂಬರ್ 1. ನಂಬರ್ 2, ನನಗನ್ಸುತ್ತೆ ಅಜಿತ್, ಕಾಂಗ್ರೆಸ್ ಒಂದು ಸ್ಪೇಸನ್ನು ಈ ರಾಜ್ಯಗಳಲ್ಲಿ ಕಳ್ಕೊಂಡಿದೆ. ಯಾಕೆ ಆ ಪ್ರಾದೇಶಿಕ ಪಕ್ಷಗಳು ಆ ಸ್ಪೇಸನ್ನು ಇನ್ನೊಂದಿಷ್ಟು ಕಾಂಗ್ರೆಸ್ ಕ್ರಿಯೇಟ್ ಮಾಡಿಕೊಡ್ತವೆ? ಬಟ್ ಪಂಜಾಬ್ ಇಸ್ ಎ ಡಿಫ್ರೆಂಟ್ ಸಿನಾರಿಯೋ ಅಲ್ಲ. 13ರಲ್ಲಿ 8 ಇದೆ ರೀ ಅವ್ರದ್ದು. ಅಲ್ಲ, 13ರಲ್ಲಿ 8 ಇದ್ದಾರೆ. ಆದರೆ ಈಗ ಹಾಲಿ ಬಲ ಇಲ್ಲ, ಹಾಲಿ ಶಕ್ತಿ ಕಾಂಗ್ರೆಸ್ಗೆ ಅಷ್ಟಿಲ್ಲ. ಹಾಲಿ ಶಕ್ತಿ ಇಲ್ಲ. ಇನ್ನೊಂದು ನನಗನ್ಸುತ್ತೆ, ನೀವು ಕಾಂಗ್ರೆಸ್ಸನ್ನೇ ಆಮ್ ಆದ್ಮಿ ಪಕ್ಷ ಅಲ್ಲಿ ಎದುರಿಸ್ತಾ ಇರುವಾಗ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳಿ ಅಂದರೆ ಭಗವಂತ ಮಾನ್ ಹೇಗೆ ಒಪ್ಲಿಕ್ಕೆ ಸಾಧ್ಯ ಇದೆ? ಅಲ್ಲಿನ ಕೇಡರ್ ಹೆಂಗೆ ಕೆಲಸ ಮಾಡುತ್ತೆ? ಅಲ್ಲಿನ ಮಂತ್ರಿಗಳು ಕಾಂಗ್ರೆಸ್ ವಿರುದ್ಧವೇ, ಅಲ್ಲಿ ಕಾಂಗ್ರೆಸ್ಸೇ ಒಂದು ಫೋರ್ಸಲ್ಲಿ, ಆಮ್ ಆದ್ಮಿ ಪಕ್ಷ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ? ಆದರೆ ನೋಡಿ, ಇನ್ನೊಂದು ಸಂಗತಿಯೂ ಕೂಡ ಇದೆ ಅಜಿತ್. ಇದರಲ್ಲಿ BJPಗೆ ಹೇಗೆ ಕಾಂಗ್ರೆಸ್ಸಿನ ಸೀಟ್ಗಳು ಜಾಸ್ತಿ ಆಗೋದು ಬೇಡವೋ, ಪ್ರಾದೇಶಿಕ ಪಕ್ಷಗಳಿಗೂ ಕಾಂಗ್ರೆಸ್ಸಿನ ಸೀಟ್ ಜಾಸ್ತಿ ಆಗೋದು ಬೇಡ. ಆಮ್ ಆದ್ಮಿ ಪಕ್ಷ ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ಗೆದ್ದಿದ್ದು ಅಟ್ ದ ಕಾಸ್ಟ್ ಆಫ್ ವಿಚ್ ಪಾರ್ಟಿ? ಕಾಂಗ್ರೆಸ್. ಮಮತಾ ಬ್ಯಾನರ್ಜಿ ಇವತ್ತು ದೊಡ್ಡದಾಗಿ ಬೆಳೆದಿದ್ದು ಅಟ್ ದ ಕಾಸ್ಟ್ ಆಫ್ ವಿಚ್ ಪಾರ್ಟಿ? CPM ಅನ್ನು ಸೋಲಿಸಿದ್ರೂ ಕೂಡ ಕಾಂಗ್ರೆಸ್ಸನ್ನು ಮುಗಿಸಿಯೇ CPM ತೃಣಮೂಲ್ ಕಾಂಗ್ರೆಸ್ ಗಟ್ಟಿಯಾಯಿತು. ಈಗ ಅಗೇನ್ ಕಾಂಗ್ರೆಸ್ಗೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿ ಸೀಟ್ಗಳನ್ನು ಗೆದ್ದುಕೊಟ್ಟು ರಾಷ್ಟ್ರೀಯ ರಾಜಕಾರಣದಲ್ಲಿ ಕಾಂಗ್ರೆಸ್ಸನ್ನು ಭಾಳ ಇನ್ನೊಂದಿಷ್ಟು ಬಲಶಾಲಿಯನ್ನಾಗಿ ಮಾಡಿ, ಅವರು 40 ಸೀಟ್ ಬಂದರೆ 60 ಸೀಟ್ ಬಂದರೆ ವ್ಯತ್ಯಾಸ ಇದೆ. 60 ಸೀಟ್ ಬಂದರೆ ಕಾಂಗ್ರೆಸ್ನ ಅಧಿಕೃತ ವಿರೋಧ ಪಕ್ಷದ ನಾಯಕರು ಬರ್ತಾರೆ. ಇದು ಮಾಡಲಿಕ್ಕೆ ಪ್ರಾದೇಶಿಕ ಪಕ್ಷಗಳು ಇದು ಬರೀ 2 ಪಾರ್ಟಿ ಅಲ್ಲ. ನನಗನ್ಸುತ್ತೆ ಅಜಿತ್, ದಿಸ್ ಇಸ್ ಮೈ ಹಂಚ್, ಮೈ ಗಟ್ ಫೀಲಿಂಗ್. ಓಕೆ, ಬಿಹಾರ್, ಮಹಾರಾಷ್ಟ್ರ, ತಮಿಳ್ನಾಡು, ಇನ್ನೂ ಆ ಬದ್ರುದ್ದೀನ್ ಅಜ್ಮಲ್ ಎಲ್ಲ ಸಣ್ಣ ಪಾರ್ಟಿಗಳ ಜೊತೆ ಬಿಟ್ಬಿಡಿ. ಬಿಹಾರ್, ಮಹಾರಾಷ್ಟ್ರ ಕಾಂಗ್ರೆಸ್ ಬಿಟ್ಟು ಇಂಡಿಯಾ ಒಕ್ಕೂಟ, ಅಂದರೆ ಇವು UPA ಒಕ್ಕೂಟದ ಭಾಗಗಳ ಪಕ್ಷಗಳು. ಸ್ಟಾಲಿನ್ DMK ಮೊದಲಿಂದ ಜೊತೆಗಿದೆ, ಶರದ್ ಪವಾರ್ ಕಾಂಗ್ರೆಸ್ನ ಜೊತೆಗೇ ಇದ್ದಾರೆ, ಉದ್ಧವ್ ಠಾಕ್ರೆ ಈಗ ಕಾಂಗ್ರೆಸ್ನ ಜೊತೆಗೆ ಇರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ, ನಿತೀಶ್ ಮತ್ತು ಲಾಲು. ಅದರಲ್ಲಿ ಲಾಲು ನಿಶ್ಚಿತವಾಗಿ ಕಾಂಗ್ರೆಸ್ನ ಜೊತೆಗೆ ಮೊದಲಿಂದ ಕೂಡ ಇದ್ದಾರೆ. ಈಗ ನಿತೀಶ್ಗೂ ಕೂಡ ಅನಿವಾರ್ಯತೆ ಇದೆ, ಇರಬೇಕೋ ಬೇಡವೋ ಅಂತಕ್ಕಂಥ ಅದೊಂದು ಚರ್ಚೆ ನಡೀತಾ ಇದೆ, ಅದು ಮುಂದಿನ ಪ್ರಶ್ನೆ. ಆದರೆ ಲಾಲು ವಾಂಟ್ಸ್ ಕಾಂಗ್ರೆಸ್ ಆಲ್ಸೋ ವಾಂಟ್ಸ್ ಲಾಲು.
ಅದು ಬಿಟ್ಟರೆ ಉಳಿದ ಪಕ್ಷಗಳಿಗೆ ಅಖಿಲೇಶ್ ಯಾದವ್ಗೆ ಕಾಂಗ್ರೆಸ್ನ ಅವಶ್ಯಕತೆ ಉಂಟಾ ಉತ್ತರ ಪ್ರದೇಶದಲ್ಲಿ? ಇಲ್ಲ. ಒಂದು ಶಾಸಕ ಇರ್ತಕ್ಕಂಥ ಒಂದು ಪಾರ್ಟಿ ಜೊತೆ ನೀವು ಯಾವ ಹಂತದಲ್ಲಿ ಹೋಗಿ ಮೈತ್ರಿಯನ್ನು ಮಾಡ್ಕೊಳ್ತೀರಿ? ಆ ಕಾರಣದಿಂದ ನನಗನ್ಸುತ್ತೆ ಇಂಡಿಯಾ ಒಕ್ಕೂಟ ವಾಸ್ ಅ ನಾನ್ ಸ್ಟಾರ್ಟರ್. ಆದರೆ ನಾವು ಪದೇ ಪದೇ ಹೇಳ್ತಾ ಇದ್ವಿ, ಕಾಂಗ್ರೆಸ್ನ ನಾಯಕರಿಗೆ ಇದು ಸಿಟ್ಟು ಬರೆಸ್ತಾ ಇತ್ತು ಅಜಿತ್. ಏನು, ನೀವು ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಫಲಿತಾಂಶವನ್ನು ಸರಿಯಾಗಿ ಮಾಡಿ ತೋರಿಸಿದರೆ ಈ ಪಾರ್ಟಿಗಳು ಕಾಂಗ್ರೆಸ್ನ ಬೆನ್ನು ಹತ್ತಾ ಇದ್ವು, ನಾವು ಮೈತ್ರಿ ಮಾಡ್ಕೊಳ್ಳೋಣ ಅಂತ. ಕರೆಕ್ಟ್. ನೀವು ಯಾವಾಗ ಮಧ್ಯಪ್ರದೇಶ್, ಛತ್ತೀಸ್ಗಢದಂಥ 2 ರಾಜ್ಯಗಳನ್ನು ಬಿ ಜೆ ಪಿ ಪ್ಲ್ಯಾಟರ್ ಮೇಲೆ ಇಟ್ಕೊಟ್ರಿ, ಆ ಪಾರ್ಟಿಗಳಿಗೆ ಅರ್ಥ ಆಯಿತು ಕಾಂಗ್ರೆಸ್ಸನ್ನು ಇಟ್ಕೊಂಡು ಮಾಡೋದೇನು, ನೋಡೋಣ ಪೋಸ್ಟ್ ಪೋಲ್ ಅಲೈನ್ಸಲ್ಲಿ ಏನಾದರೂ ಮಾಡೋದಿದ್ರೆ ಮಾಡೋಣ. ಇಫ್ ಕಾಂಗ್ರೆಸ್ 150 ಹತ್ರ ದಾಪುಗಾಲು ಹಾಕ್ತಿದೆ ಅಂತಕ್ಕಂಥ ಒಂದು ಸಂಚಲನವನ್ನು ಶುರು ಮಾಡಿದರೆ ಈ ರಾಜಕೀಯ ಪಕ್ಷಗಳು ತನ್ನಿಂತಾನೇ ಕೈ ಜೋಡಿಸ್ತವೆ. ನಿಮ್ಮ ಶಕ್ತಿ ಇಲ್ಲದೆ ಇದ್ದಾಗ ಯಾರಾದರೂ ಬಂದು ಇಲ್ಲ ನನ್ನ ಶಕ್ತಿಯ ಒಂದು ಭಾಗವನ್ನು ನಿನಗೂ ಕೊಡ್ತೀನಿ, ನೀನು ದಷ್ಟಪುಷ್ಟನಾಗು, ಸಮಾಜದಲ್ಲಿ ಪಾಲಿಟಿಕ್ಸ್ನಲ್ಲಿ ವರ್ಕ್ ಆಗಲ್ಲ ಅಂತ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಬಿಹಾರದಲ್ಲಿ ಏನಾಗ್ತಾ ಇದೆ ಅಂತ, ಕರ್ಪೂರಿ ಠಾಕೂರ್ ಅವರಿಗೆ, ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗಗಳ ನಾಯಕ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಘೋಷಣೆ ಮಾಡಲಾಯಿತು. ನಿನ್ನೆ ಕೇಂದ್ರ ಸರ್ಕಾರ ಭಾರತ ರತ್ನ ಘೋಷಣೆ ಮಾಡಿತು. ಆ ಕಾರಣಕ್ಕೆ ಅಲ್ಲೊಂದು ಹೊತ್ಕೊಂಡಿದೆ, ಅದರ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಏನೇನೋ ಕಾಣಿಸ್ತಾ ಇದೆ. ಬ್ರೇಕ್ ಆದಮೇಲೆ ಆ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.